ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದಾರೆ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ಫ್ರೈಡೆ ಮಾರ್ನಿಂಗ್ ಇಂದಾನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು 8:30, 9 o'clock ಆಗ್ತಾ ಇದೆ. ಫ್ರೆಶ್ ಅಪ್ ಆಗಿ ಇವಾಗ ನನ್ನ ಒಂದು ಮಾರ್ನಿಂಗ್ ಕಾಫಿನ ತಗೊಂಡು ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇನೆ ಅನ್ನೋದನ್ನ ನಾನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಇವತ್ತು ನನ್ನ ಬರ್ಡೇ ಸೆಪ್ಟೆಂಬರ್ 13th. ಸೊ ಇವತ್ತಿಗೆ ನನಗೆ ಒಂದು 24 ಇಯರ್ಸ್ನ ಕಂಪ್ಲೀಟ್ ಮಾಡಿ 25 ಇಯರ್ಸ್ಗೆ ಎಂಟರ್ ಆಗ್ತಾ ಇದ್ದೀನಿ. ಸೊ ಈ ವರ್ಷ ನನಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮೆಮೊರೇಬಲ್ ಇಯರ್ ಆಗಿರಲಿ. ಈ ವರ್ಷ ನನಗೆ ನಾನೇನು ಅನ್ಕೊಂಡಿದ್ದೀನಿ, ನನ್ನ ಜೀವನದಲ್ಲೆಲ್ಲ ಒಳ್ಳೇದೇ ಆಗಲಿ ಅಂತ ನೀವೆಲ್ಲರೂ ನನಗೆ ಬ್ಲೆಸ್ ಮಾಡಿ. ಸೊ ನಾನು ಕೂಡ ದೇವ್ರ ಹತ್ರ ಪ್ರೇ ಮಾಡ್ತೀನಿ, ನನ್ನ ಒಂದು ಡ್ರೀಮ್ಸ್ ಎಲ್ಲ ಕಮ್ ಟ್ರೂ ಆಗಲಿ, ಬೇಗ ಮಾನಿಟೈಸೇಷನ್ ಆನ್ ಆಗಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರೇಯರ್ ಮಾಡ್ಕೋತೀನಿ. ನೀವು ಕೂಡ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಕೂಡ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಹೊಸ ಫ್ರೆಂಡ್ಸ್ ಆಗ್ತೀರಾ, ಹೊಸ ಫ್ಯಾಮಿಲಿ ನನಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಸೊ ನಾವು ಬಂದಿರುವಂತದ್ದು ನಾರ್ತ್ ಗೋವಾಗೆ ಬಂದಿದ್ದೀವಿ. ಸೊ ಸೌತ್ ಗೋವಾಗಿಂತ ನಾವು ನಾರ್ತ್ ಗೋವಾಗೆ ಹೋಗೋಣ ಅಂತ, ಅಂಡ್ ನಾವು ಇವತ್ತು ಬಾಗಾ ಬೀಚ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಸೊ ಹೋದ್ರೆ ಖಂಡಿತವಾಗ್ಲೂ ನಿಮ್ನ ಕರ್ಕೊಂಡು ಹೋಗ್ತೀನಿ ಅಂಡ್ ನಿಮ್ ಕೂಡ ಶೇರ್ ಮಾಡ್ತೀನಿ. ಸೊ ಬರ್ಡೇನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂಡ್ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂಡ್ ನನ್ಗೆ ಏನ್ ಗಿಫ್ಟ್ ಸಿಗುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಒಂಥರ ರೂಟೀನ್ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಹೇಳ್ತೀವಿ, ಏನು ಕೆಲಸ ಇರಲ್ಲ. ರೂಮ್ ಹೊರಗಡೆ ಬಂದ್ರೆ ಜೋಶ್ ನೋಡ್ಕೊಳ್ಳೋ ಕೆಲಸ ಎಲ್ಲೋದ್ರೂ ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ಮನೆ ಕೆಲಸ, ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಎಲ್ಲ ಅವರೇ ಕ್ಲೀನರ್ಸ್ ಇದ್ದಾರೆ, ಕ್ಲೀನ್ ಮಾಡ್ಕೋತಾರೆ. ಸೊ ಈ ರೀತಿಯಾದಂಥ ಕೆಲಸಗಳು ಇರಲ್ಲ, ಎಂಜಾಯ್ ಮಾಡ್ಬೋದು ಅಷ್ಟೇನೆ. ಸೊ ನೀವು ಕೂಡ ಯಾವಾಗಾದ್ರೂ ಒನ್ಸ್ ಅಥವಾ 6 months ಒನ್ಸ್ ಅಥವಾ 1 year ಒನ್ಸ್ ಅಟ್ಲೀಸ್ಟ್, ತುಂಬಾ ಆಗ್ಲಿ ಅಂದ್ರೆ 1 year ಒನ್ಸ್ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೊರಗಡೆ ಬಂದು ನೀವು ಕೂಡ ಎಂಜಾಯ್ ಮಾಡೋದ್ರಿಂದ ನಿಮ್ಗೊಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಅಂಡ್ ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗೂ ಕೂಡ ಆಗುತ್ತೆ. ಮಕ್ಕಳಿಗೂ ಕೂಡ ಎಂಜಾಯ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ ಒಟ್ಟಿಗೆ ಅಂತ. ಇದೊಂದು ಸಣ್ಣ ಟಿಪ್ಸ್ ನಿಮ್ಗೆ ಹೇಳ್ತೀನಿ. ನೀವು ಯಾವತ್ತೂ ಹೋಗಿರೋ ಒಂದ್ಸಲ ಹೋಗಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಅಂತ ನಿಮ್ಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ನಾನು ನಿಮ್ಗೆ ಕಮೆಂಟ್ ಮಾಡ್ತಿಲ್ಲ, ಜಸ್ಟ್ ಒಂದು ಸಜೆಷನ್ ಅಷ್ಟೇ. ಓಕೆನಾ? ನಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಗೀಸರು, ಕರೆಂಟ್ ಗೀಸರು. ಸೊ ಅದು ಎಷ್ಟೊತ್ತು ಯಾವ 24 hours ಕೂಡ 24 hours ಕೂಡ ನಿಮಗೆ ಬಿಸಿ ನೀರು ಸಿಗುತ್ತೆ. ಅದರಲ್ಲಿ ಏನು ನಮಗೆ ಪ್ರಾಬ್ಲಮ್. ಆ್ಯಂಡ್ ನೀರು ಕೂಡ ಒಂದು ಸ್ವಲ್ಪ ಚೆನ್ನಾಗೇ ಇದೆ ಅನ್ಸುತ್ತೆ. ಕೆಲವೊಬ್ರು ಹೇಳ್ತಾರೆ ಗೋವಾದಲ್ಲಿ ನೀರು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಬಟ್ ನನಗೇನು ಗೊತ್ತಿಲ್ಲ. ನಾವು ಇರೋ ರೂಮಲ್ಲಿ ನೀರು ಚೆನ್ನಾಗೇ ಇದೆ. ಆ್ಯಂಡ್ ಕಾವೇರಿ ವಾಟರ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಸಾಫ್ಟಾಗಿ ಚೆನ್ನಾಗಿದೆ ನನಗೆ ನೀರು. ಬಟ್ ಮುಂದೆ ಹೋಗ್ತಾ ನೋಡೋಣ. ಸೊ ನಮ್ಮ ಒಂದು ಬ್ರೇಕ್ಫಾಸ್ಟ್ ಮ್ಯಾಗಿನ ರೆಡಿ ಮಾಡ್ಕೊಂಡಿದ್ದೀವಿ. ನಾವಿವಾಗ ಗೋವಲ್ಲಿರುವಂಥ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಏನು ತಗೊತೀವಿ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ತೀವಿ. ಸೊ ನಮ್ಮ ಮಮ್ಮಿ ಹೆಂಗಿದೆ ಗೋವಾ? ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ. ನಾನು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ 3 ಜನ ಹೋಗ್ತಿದ್ದೀವಿ. ಇಲ್ಲೇ ನಮ್ಮ ರೂಮಿಂದ ಒಂದು 5 minutes ವಾಕ್ ಹೋಗ್ಬೋದು. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಒಂದು ಯಾವ ರೀತಿಯಾಗಿದೆ ಅನ್ನೋದನ್ನ. ಓಕೆನಾ? ಗೋವಾ ಮಾರ್ಕೆಟ್ ಯಾವ ರೀತಿಯಾಗಿದೆ, ನಮ್ಮ ಬ್ಯಾಂಗ್ಳೂರಲ್ಲಿರುವಂಥ ಮಾರ್ಕೆಟ್ ಆ್ಯಂಡ್ ಈ ಮಾರ್ಕೆಟ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಹೋಗೋಣ ಬನ್ನಿ. ನಾವಿವಾಗ ಹೊರಡ್ತಾ ಇದ್ದೀವಿ. ಮತ್ತು ನಮ್ಮ ಡ್ಯಾಡಿ, ಮಮ್ಮಿ, ಇದು ಡಾನ್ ಬಾಸ್ಕೋ ಸ್ಕೂಲ್ ಆ್ಯಕ್ಚುಲಿ ನೋಡಿ, ದೊಡ್ಡದಾಗಿ. ನಮ್ಮ ರೂಮ್ ಆಪೋಸಿಟಲ್ಲೇ ಇದೆ. ಇದೆಲ್ಲ ತುಂಬ ಹಳೆಯ ಬಿಲ್ಡಿಂಗ್. ಇದೆಲ್ಲ ತುಂಬ ಸಖತ್ ಬಿಸಿಲಿದೆ ಇಲ್ಲಿ. ಸೊ ಇದೊಂದು ಮಾರ್ಕೆಟ್ನ ಎಂಟ್ರೆನ್ಸ್ ಆ್ಯಕ್ಚುಲಿ, ದೊಡ್ಡಗಡೆ ಇದೆ ಅಂತ ಮಾರ್ಕೆಟು. ಸೊ ಬನ್ನಿ ನೋಡೋಣ. ಆ್ಯಕ್ಚುಲಿ ಮಾರ್ಕೆಟ್ ಅಂತ ಅಂದರೆ ನಮ್ಮ ಕಡೆ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಇದು.
ಸೊ ಇದ್ರೊಳಗಡೆ ಎಲ್ಲನೂ ಸಿಗ್ಬೋದು ಅನಿಸುತ್ತೆ. ಸೊ ಬನ್ನಿ ಏನೇ ಸಿಗುತ್ತೆ ನೋಡೋಣ. ಇದೇನೋ ಮಾರ್ತಾ ಇದ್ದಾರೆ. ಸೊ ಈ ಒಂದು ಪ್ಲೇಸಲ್ಲಿ ಕಮರ್ಷಿಯಲ್ ಒಳಗಡೆ ನಿಮಗೆಲ್ಲ ರೀತಿಯಾದಂಥ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಮೀಟ್ ಮತ್ತು ನಿಮ್ಮ ಶಾಪಿಂಗ್ ಐಟಮ್ಸ್, ಕ್ಲಾತ್ಸ್ ಆಗಿರ್ಬೋದು, ನಿಮ್ಮ ಸ್ಯಾಂಡಲ್ಸ್ ಆಗಿರ್ಬೋದು, ಎಲ್ಲ ವಸ್ತುನೂ ಕೂಡ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಆ್ಯಕ್ಚುಲಿ ಇದು. ಗೋವಾದಲ್ಲೇ ಒಂದು ಕ್ಯಾಪಿಟಲ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಪಣಜಿ ಬಂದ್ಬಿಟ್ಟು ಗೋವಾದ ಕ್ಯಾಪಿಟಲ್. ಸೊ ಎಲ್ಲ ವೆಜಿಟೇಬಲ್ಸು ನಿಮಗೆ ಸಿಗುತ್ತೆ. ಎಲ್ಲ ರೀತಿಯಾದಂಥ ಐಟಮ್ಸ್ನ ನೀವು ಒಂದು ಇಲ್ಲಿ ಸಿಕ್ಕಲ್ಲ ಅನ್ನೋ ಥರ ಎಲ್ಲ ಎಲ್ಲ ಐಟಮ್ಸು ಕೂಡ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಫಿಶ್ ನೋಡೋಣ. ಸೊ ಈಗ ನಾವು ಫಿಶ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಿದ್ದೀವಿ. ನೋಡಿ ಫಿಶ್ ಮಾರ್ಕೆಟ್ ಇದು. ಸೊ ಫಿಶ್ ಮಾರ್ಕೆಟ್ ನೋಡಲಿಕ್ಕೆ ತುಂಬ ಚೆಂದ ಇತ್ತು, ಯಾಕಂದರೆ ಎಲ್ಲ ರೀತಿಯಾದಂಥ ಫಿಶ್ ನಮಗಿಲ್ಲಿ ಸಿಗ್ತಾ ಇತ್ತು. ಆ್ಯಂಡ್ ಕೆಲವೊಂದು ಫಿಶ್ಗಳು ನಾವು ನೋಡೇ ಇರಲಿಲ್ಲ. ಆ ರೀತಿಯಾದಂಥ ವೆರೈಟೀಸ್ ಆಫ್ ಫಿಶ್ಗಳು ನೀವು ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೋಡ್ತಾ ಇದ್ದರೆ ಅಲ್ಲೇ ನಾವು ಆಲ್ಮೋಸ್ಟ್ 1 hour ಗಂಟ ನಾವು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ ಫಿಶ್ ನೋಡಿಕೊಂಡು. ಒಂದೇ ಒಂದು ಶಾಪ್ ಅಲ್ಲ, ಒಂದೇ ಒಂದು ಸ್ಟಾಲ್ ಅಲ್ಲ, ಆ್ಯಕ್ಚುಲಿ ಅಲ್ಲಿ ಎಷ್ಟು ತುಂಬ ಜನ ಇದ್ದರು. ಆ್ಯಂಡ್ ಇದೊಂದು ದೊಡ್ಡ ಮಾರ್ಕೆಟ್ ಆ್ಯಕ್ಚುಲಿ ಗೋವಲ್ಲಿ. ನಾವು ನೆಕ್ಸ್ಟ್ ಕೂಡ ಒಂದು ಮಾರ್ಕೆಟ್ಗೆ ಹೋಗಿ ಕಾಲಗುಂಟೆಲಿ, ಬಟ್ ಇಷ್ಟು ದೊಡ್ಡ ಮಾರ್ಕೆಟ್ ನಾವೆಲ್ಲೂ ನೋಡಲಿಲ್ಲ. ಇಷ್ಟು ಫಿಶಸ್ಸು ನಾವು ಎಲ್ಲೂ ಕಾಣಲಿಲ್ಲ. ಇದು ತುಂಬ ದೊಡ್ಡ ಮಾರ್ಕೆಟು. ಯಾರಾದರೂ ಖಂಡಿತವಾಗ್ಲೂ ಹೋದರೆ ಈ ಮಾರ್ಕೆಟ್ಗೆ ನೀವು ವಿಸಿಟ್ ಮಾಡಿ. ಆ್ಯಂಡ್ ತುಂಬ ಫ್ರೆಂಡ್ಲಿ ಕೂಡ. ನಾವು ಇವ್ರ ಹತ್ರನೇ ಬೈ ಮಾಡಿದ್ದು. ಆ್ಯಂಡ್ ಇವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಅದು ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಇವರು ಕೂಡ ಒಂದು ಒಳ್ಳೆ ಫಿಶ್ನ ನಮಗೆ, ಒಳ್ಳೆ ಪ್ರಾನ್ಸ್ನ ಕೂಡ ನಮಗೆ ಅವ್ರಿಗೆ ಕೊಟ್ಟರು. ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ಕ್ಲೀನಿಂಗ್ ಮಾಡಿಸ್ಬೇಕು, ಅವರೇ ಕ್ಲೀನ್ ಮಾಡಿಕೊಡೋಣ. ಯಾವ ರೀತಿ ಲಂಚಿಗೆ ಪ್ರಾನ್ಸ್ ಕರಿ ಮತ್ತು ರೈಸ್ ಪ್ರಿಪೇರ್ ಮಾಡಿಕೊಂಡಿದ್ದೀವಿ. ಸೊ ಓಕೆ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 4 o'clock ಆಗ್ತಾ ಇದೆ. ನಾವಿವಾಗ ಬೀಚ್ಗೆ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ. ಯಾವ ರೀತಿಯಾಗಿದೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಅಲ್ಲಿ ಗೇಮ್ ಇದೆ ಅಂತ ಹೇಳಿದರು. ಸೊ ಬೆಳಗ್ಗೆ ಹೊತ್ತು ಹೋದರೆ ತುಂಬಾ ಬಿಸಿಲು ಅಂತ ಹೇಳಿಬಿಟ್ಟು ನಾವು ಇವಾಗ ಸ್ವಲ್ಪ ಹೊತ್ತು ಒಂದು 4-5 o'clock ಆ ರೀತಿಯಾಗಿ ಹೋಗೋಣ ಅಂದ್ಬಿಟ್ಟು
ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಸೊ ಬನ್ನಿ ನಮ್ಮ ಜೊತೆ, ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೇನೆ. ಅಂಡ್ ನಾವಿವತ್ತು ಹೋಗ್ತಾ ಇರುವಂತ ಬೀಚ್ ಬಂದ್ಬಿಟ್ಟು ಬಾಗಾ ಬೀಚ್ಗೆ ಹೋಗ್ತಿದೀವಿ. ಆಲ್ಮೋಸ್ಟ್ 3 to 4 4 to 5 ಬೀಚ್ಗಳಿದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇವತ್ತು ಫಸ್ಟ್ ಒಂದು ಬೀಚ್ಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಅಂಡ್ ನಾನು ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಅಂಡ್ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ನನ್ನ ಔಟ್ಫಿಟ್ ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ನಾವೀಗ ಬೀಚ್ಗೆ ಹೊರಟಿದ್ದೀವಿ. ಆನ್ ದ ವೇನಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಫುಲ್ ಕ್ಯಾಸಿನೋ ರೋಡ್ ಅಂತಲೇ ಹೇಳ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಕ್ಯಾಸಿನೋ ಅಂದರೆ ವೆರೈಟೀಸ್ ಆಫ್ ಹೋಟೆಲ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯಾದಂಥ ಹಲವಾರು ಅಂದರೆ ಅವ್ರವ್ರ ನೇಮ್ ಇಟ್ಕೊಂಡು ಇಲ್ಲಿ ಕ್ಯಾಸಿನೋ ಅಂದರೆ ಅದರೊಳಗಡೆ ನಾವು ಹೋಗಿ ಊಟ ಮಾಡುವಂಥ ಒಂದು ಪ್ಲೇಸ್. ಊಟ ಒಂದೇ ಇಲ್ಲ, ಎಲ್ಲ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ನಿಮ್ಮಲ್ಲಿ ಸಿಗುತ್ತೆ. ಸೊ ನಮಗೆ ಹೋಗ್ಲಿಕ್ಕಾಗಲಿಲ್ಲ, ಸೊ ಬಿಕಾಸ್ ಆಫ್ ಸಮ್ ರೀಸನ್ ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಸೊ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದಕ್ಕೆ ನಾವು ಹೋಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಸೊ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಬ್ರಿಡ್ಜ್ ಕೂಡ ನಮಗಿಲ್ಲಿ ಕಾಣುತ್ತೆ. ಮಾರ್ನಿಂಗ್ ನೋಡೋದಕ್ಕಿಂತ ಇದು ಈವ್ನಿಂಗ್ ಲೈಟ್ ಹಾಕಿದ್ಮೇಲೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಈ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಬ್ರಿಡ್ಜ್ ಕೂಡ ಲೈಟ್ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಬ್ಯೂಟಿಫುಲ್ ಆದಂಥ ವ್ಯೂ ನಮಗಿಲ್ಲಿ ಖಂಡಿತ ನಾವು ನೋಡಿದ್ದೀವಿ. ಆ್ಯಂಡ್ ಖಂಡಿತವಾಗೂ ನಾವು ಫ್ಯಾಮಿಲಿಯಾಗಿ ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ದೊಡ್ಡ ಪಾರ್ಕ್. ಆ್ಯಕ್ಚುಲಿ ಇಷ್ಟು ದೊಡ್ಡ ಪಾರ್ಕ್ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡಲಿಲ್ಲ. ಲಾಲ್ಬಾಗೆಲ್ಲ ನೋಡಿದ್ದೀವಿ ಅಥವಾ ಕಬ್ಬನ್ ಪಾರ್ಕ್ ಎಲ್ಲ ಇದೆ, ಬಟ್ ಇದು ಕೂಡ ಒಂದು ದೊಡ್ಡ ಪಾರ್ಕ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲೋದ್ರೂ ಗೋವಾ ಒಂದು 90% ಅಷ್ಟು ನೀರಿಂದನೇ ಇದೆ ಅಂತಲೇ ಹೇಳ್ಬೋದು. ಬಟ್ ಎಷ್ಟು ಪರ್ಸೆಂಟ್ ಅಂತ ನನಗೆ ಕನ್ಫರ್ಮ್ ಇಲ್ಲ. ಬಟ್ ಸ್ಟಿಲ್ ನಾವು ಯಾವ ಕಡೆ ನೋಡಿದ್ರು, ಮ್ಯಾಪಲ್ಲಿ ನೋಡಿದ್ರು ನೀರಿಂದನೇ ಅದು ಒಂದು ದೊಡ್ಡ ಸಮುದ್ರ ಇರೋದ್ರಿಂದ ನೀರಿಂದನೇ ಒಂದು 90% ಕವರ್ ಆಗಿದೆಯೇನೋ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ನಾನು ಒಂದು ಬಿಲ್ಡಿಂಗ್ಸ್ ನೋಡಲಿಕ್ಕೆ, ಎಲ್ಲ ಬಿಲ್ಡಿಂಗು ಕೂಡ ತುಂಬಾ ಹಳೆಯ ಬಿಲ್ಡಿಂಗ್ಸ್ಗಳು. ಅದು ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಕಲ್ಲುಗಳು ಅದನ್ನು ನೋಡೋಕ್ಕೆ ವರ್ಣನೆ ಮಾಡೋದಕ್ಕಿಂತ ನೀವು ಅಲ್ಲಿ ಹೋಗಿ ಫೀಲ್ ಮಾಡೋದಿರುತ್ತಲ್ಲ, ಅದೊಂಥರ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗೆ ವಿಡಿಯೋ ಮಾಡೋದಕ್ಕಿಂತ ಅಲ್ಲಿ ನೋಡಬೇಕನ್ನೋದೇ ತುಂಬ ಕುತೂಹಲನೂ ಕೂಡ ಇತ್ತು. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಆಗು ಕೂಡ ನಾನಿದ್ದೆ. ನನಗೆ ಈ ರೀತಿಯಾದ, ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು, ಇದೊಂದು ಅಗ್ರಿಕಲ್ಚರ್ ಫೀಲ್ಡ್ ಆ್ಯಕ್ಚುಲಿ. ಬಟ್ ಅಲ್ಲಿ ಏನು ಕ್ರಾಪ್ನ ಅವರು ಗ್ರೋ ಮಾಡ್ತಾರೆ ಅಂತ ನನಗೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಇಲ್ಲಿ ನಿಮಗೆ ಟ್ಯಾಟೂ ರೂಮ್ ಸೊ ಫೈನಲಿ ನಮ್ಮ ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಸೊ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.